ಸ್ವರ್ಣ ಭಸ್ಮ ಅಂತೆ, ವಜ್ರ ಭಸ್ಮ ಅಂತೆ. ಇದರ ಬೆಲೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಐದಕ್ಕೆ ಮಾಡೋದಮ್ಮ, ಹೊಟ್ಟೆಪಾಡು ಮಾಡ್ತೀವಿ. ಹೊಟ್ಟೆಪಾಡೇನ್ರಿ? 3 ಲಕ್ಷ ಹೊಟ್ಟೆಪಾಡೇನ್ರಿ? 3 ಲಕ್ಷ ಹೊಟ್ಟೆಪಾಡ? ಹೊಟ್ಟೆಪಾಡೇನ್ರಿ? ನಾಚಿಕೆಗಳು ನಿಮ್ಗೆ ಹೇಳಕ್ಕೆ ಹೊಟ್ಟೆಪಾಡು ಅಂತ? ಕುರುಪುರ ಹೆಸರು ಹೇಳಿ ಇಂಥ ಮೇಕಪ್ ಪೌಡರ್ ಕೊಟ್ಟು ಮಂಗ ಮಾಡ್ತಾರೆ. ಏನಾಗಿದ್ದು ಅಂತ ಗೊತ್ತಿಲ್ವಾ? ಅದು ಅಂಗವಿಕಲರಿಗೆ, ಪಾಪ ಈ ರೀತಿ ತೊನ್ನು ಬಂದು ಮಾನಸಿಕವಾಗಿ ಜರ್ಜರಿತರಾದವರಿಗೆ ಅವರ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ ನೀವು. ನೋಡಿ ಮಾತಾಡೋದು ನೋಡಿ, ಯಾವ ರೀತಿ ಮಾತಾಡ್ತಿದ್ರೆ ಹೊಟ್ಟೆಪಾಡಂತೆ. ಮಾನ ಮರ್ಯಾದಿಲ್ವಾ? ಅವರು 4 ಲಕ್ಷ ಆಲ್ರೆಡಿ ಕಳ್ಕೊಂಡ್ಬಿಟ್ಟು ಈಗ ಮತ್ತೆ 3.5 ಲಕ್ಷ ಬಿಲ್ ಹಾಕಿದ್ದೀನಿ. ಅಂಗವಿಕ ಆ ಮಗು ಪಾಪ ಡೆತ್ ಅಂಡ್ ಇದರಲ್ಲಿ ಇದ್ದ ಮಗು, ಅಂಥವುಗಳಿಗೆಲ್ಲ ಮೋಸ ಮಾಡ್ಕೊಂಡು ಅನ್ನ ತಿಂತೀರಲ್ರಿ, ಹೊಟ್ಟೆಗೆ ಸಹ ಹೋಗುತ್ತೆ ನಿಮಗೆ. ನಿಮ್ಮ ಮಕ್ಕಳಿಗೆ ಸೇರುತ್ತೇನ್ರಿ ಅವೆಲ್ಲ ಈ ರೀತಿ? ಜೊತೆಗೆ ಆಯುರ್ವೇದದ ಮೇಲಿನ ನಂಬಿಕೆನ ಕಳುವಂಗ್ ಮಾಡ್ತೀರಲ್ಲ ನೀವು. 3 ತಿಂಗಳು ಪಾಪ ಆ ಮಗು ಹಸಿ ಬೆತ್ತಲೆ ಮಲಗಿಸಿಟ್ಟಿದ್ದೀರಾ. ಆ ಮಗುವಿನ ಒದ್ದಾಟ ಹೇಗಿರ್ಬೋದು? ಮಗು ಬಾಯಿ ಬರಲ್ಲ, ಅದಕ್ಕೆ ಕೈಕಾಲು ಬರಲ್ಲ, ಒದ್ದಾಟ ಹೇಗಿರ್ಬೋದು ರೀ ಅದ್ರದ್ದು? ಒಂದು ಮಗುವಿನ ಕತೆ ಹೇಳ್ತಿರೋದು ಅಂತ. ಎಷ್ಟು ಹೆತ್ತವರು ಹೊಟ್ಟೆ ಉರಿಸಿರ್ಲಿಲ್ಲ ನೀವು? ಅವರ ಕರುಳು ಚುರುಕು ಅನ್ಸ್ಲಿಲ್ಲ? ಈ ಕಲರ್ ಪುಡಿಯನ್ನೆಲ್ಲ ತೋರಿಸ್ಕೊಂಡು ಅದಕ್ಕೆ ಅಲ್ಲ, ಈ ಬರೀ ಒಂದು ಪೇಂಟ್ ಮಾಡಿ ಆಗ್ಲಿ ಜೀವನ ಮಾಡ್ಕೊಂಡು ಉಣ್ಣಪ್ಪ. ಇಂಥ ಮೋಸ ಯಾರಿಗೂ ಮಾಡಬೇಡ. ಅಂಗವಿಕಲನೆಲ್ಲ ಹೋಗಲಾಡಿಸುವವರಲ್ಲ ಬಾಲಚಂದ್ರ ರಸು, ಕುಮಾರ್ ಕಲ್ಯಾಣ್ ರಸು, ಯೋಗೇಂದ್ರ ರಸು. ಹೇಳಿ. ಕುಮಾರ್ ಕಲ್ಯಾಣ್ ರಸು ಅದು ಇದಾಯ್ತು, ಕುಮಾರ ಕಲ್ಯಾಣ್ ಇದಾಯ್ತು. ಅದು ಇದು ಕುಮಾರ್ ಆಯ್ತು, ಅದು ಬಾಲಚಂದ್ರ ಆಯ್ತು, ಇದು ಕುಮಾರ್ ಆಯ್ತು, ಇದು ಯೋಗೇಂದ್ರ ರಸ, ಯೋಗೇಂದ್ರ, ಆಮೇಲೆ ಹೀರಕಾಂತಿ. ಇಷ್ಟೇ. ಇದು ಕಡಲೆಕಾಯಿ ಪುಡಿಯ? ಅದು ಈ ಕಡಲೆಕಾಯಿ ಪುಡಿ ಅಲ್ಲಮ್ಮ, ಅದು ಚೂರ್ಣಗಳು ಹಾಕಿ ಇಟ್ಟಿರೋದು ಅಷ್ಟೇ. ಇದು ಪುಡಿ ಬಿಡ, ಇದು ಬಿಡಕ್ಕೆ, ಬಜ್ಜಿ ಬಿಡಕ್ಕೆ. ಹೌದಾ? ಈಗ ನಿಮ್ಮ ಶಾಪಿಗೆ ಬಂದು ಪಾಪ ಸಾಲ ಸೋಲ ಮಾಡಿಕೊಂಡು ಬಂದು ಮೆಡಿಸಿನ್ ತಗೊಂಡು ಹೋಗ್ತಾರೆ. ಆಮೇಲೆ ಒಂದು ಬದುಕು ಏನಾಗ್ಬೇಕ್ರಿ? ನೀವು ಮೇಕಪ್ ಪೌಡರ್ಗಳನ್ನೆಲ್ಲ ಕೊಟ್ಕೊಂಡು ಹಿಂಗೆ ಹಾಕೋದು. ಇದು ಅದು ಭಸ್ಮ, ಇದು ಭಸ್ಮ ಅಂತ ಹೇಳೋದು. ಹೀಗೆ ಮೇಕಪ್ ಪೌಡರ್ ಇದನ್ನು ಹಾಕೋದು, ಕಲಿಸ್ಬೇಕಂತೆ. ಆಮೇಲೆ ಮತ್ತೆ ಇನ್ನೊಂದಷ್ಟು ಪೌಡ್ರು ಹಾಕೋದು, ಕಲಿಸೋದು. ಹಿಂಗೆ ನಾಟಕಗಳಿರ್ತವೆ. ಯಾವ ರೀತಿ ವಂಚನೆ ಮಾಡ್ತಾರೆ ಅಂದರೆ, ಇವರು ಅಳಿಯೋ ಮೆಷಿನ್ ಗೊತ್ತಾ? ಈ ಮೇಕಪ್ ಪೌಡ್ರನ್ನೆಲ್ಲ ಅಳಿಯೋದು ನೋಡಿ, ಇದರಲ್ಲಿ ಚಿನ್ನ ಅಳಿಯೋ ಮೆಷಿನಲ್ಲಿ. ಈ ಚಿನ್ನ ಅಳಿಯೋ ಮೆಷಿನಲ್ಲಿ 1 ಗ್ರಾಮು, 5 ಗ್ರಾಮು, ಒಂದೊಂದು ಗ್ರಾಮಿಗೆ ಇವರು 9,000, ಒಂದಂತೂ 1 ಗ್ರಾಮಿಗೆ 1,15,000. ನೀವು ಮೌಢ್ಯಕ್ಕೆ ಬಲಿಯಾಗಿ ಇವರ ಬಲೆಗೆ ಬಿದ್ದುಬಿಟ್ರೆ ನಿಮ್ಮ ತಲೆಯನ್ನು ಮುಂಡಾಯಿಸ್ಬಿಡ್ತಾರೆ.